ಬೆಂಡೆಕಾಯಿನ ಎಲ್ಲ ಭಾರತೀಯರ ಮನೆಗಳಲ್ಲೂ ಇಷ್ಟಪಡ್ತಾರೆ. ಬಟ್ ಆದರೆ ಬೆಂಡೆಕಾಯಲ್ಲಿರುವಂಥ ಲೋಳೆ ಅಥವಾ ದ್ರವ ಅಂತ ಏನು ಹೇಳ್ತೀವಿ, ಅದು ಅದ್ರ ವಿನ್ಯಾಸ ಜೊತೆಗೆ ಟೇಸ್ಟನ್ನು ಕೂಡ ಹಾಳು ಮಾಡುತ್ತೆ. ನಮ್ಮ ಅಜ್ಜಿಯಂದಿರು ಹೇಳ್ಕೊಟ್ಟಿರುವಂಥ ಒಂದು ಟಿಪ್ಸ್ನ ಫಾಲೋ ಮಾಡಿ ಬೆಂಡೆಕಾಯಲ್ಲಿರೋ ಲೋಳೆನ ಕಮ್ಮಿ ಮಾಡ್ಕೋಬಹುದು. ಮೊದಲನೇದಾಗಿ ಬೆಂಡೆಕಾಯಿ ತಗೊಳ್ಳುವಾಗೆ ಚಿಕ್ಕದಾಗಿರುವಂಥ ಫ್ರೆಶ್ ಆಗಿರೋ ಬೆಂಡೆಕಾಯಿ ತಗೋಬೇಕು. ದಪ್ಪ ಇರುವಂಥ ಬಲ್ತಿರೋಂಥ ಬೆಂಡೆಕಾಯಲ್ಲಿ ಲೋಳೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಬೆಂಡೆಕಾಯಿನ ಬೇಯಿಸುವಾಗ ಹುಣಸೆ ಹಣ್ಣಿನ ರಸ ಅಥವಾ ನಿಂಬೆ ಹಣ್ಣಿನ ರಸ ಸೇರಿಸಿ ಫ್ರೈ ಮಾಡೋದ್ರಿಂದ ಬೆಂಡೆಕಾಯಲ್ಲಿರುವಂಥ ಲೋಳೆ ಕಮ್ಮಿ ಆಗುತ್ತೆ. ಬೆಂಡೆಕಾಯಿ ಫ್ರೈ ಮಾಡುವಾಗ ಪಾತ್ರೆನ ಮುಚ್ಚಳದಿಂದ ಮುಚ್ಚಬೇಡಿ. ಬಿಸಿ ಶಾಖದಿಂದ ಲೋಳೆ ಅಂಶ ಕಮ್ಮಿ ಆಗುತ್ತೆ. ಜೊತೆಗೆ ಬೆಂಡೆಕಾಯಿ ಫ್ರೈ ಮಾಡುವಾಗ ಉಪ್ಪು ಸೇರಿಸೋದ್ರಿಂದ ಬೆಂಡೆಕಾಯಿ ನೀರು ಬಿಟ್ಕೊಳ್ಳುತ್ತೆ. ಇದರಿಂದ ಲೋಳೆ ಅಂಶ ಜಿಗುಟಾಗಿ ಪಾತ್ರೆಗೆ ಅಂಟ್ಕೊಳ್ಳುತ್ತೆ. ಕೊನೆಯಲ್ಲಿ ಉಪ್ಪನ್ನ ಸೇರಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಕೆಲವೊಬ್ರು ಬೆಂಡೆಕಾಯಿ ಫ್ರೈ ಮಾಡುವಾಗ ಕಡಲೆ ಹಿಟ್ಟನ್ನ ಕೂಡ ಸೇರಿಸ್ಕೋತಾರೆ ಲೋಳೆ ಅಂಶ ಕಮ್ಮಿ ಆಗಲಿ ಅಂತ. ಅದ್ರ ಜೊತೆಗೆ 1-2 ಸ್ಪೂನ್ ಎಣ್ಣೆನ ಸೇರಿಸಿ ಫ್ರೈ ಮಾಡೋದ್ರಿಂದ ಲೋಳೆ ಅಂಶ ಬೇಗನೆ ಹೋಗುತ್ತೆ. ತುಂಬಾ ಈಸಿಯಾಗಿ ನಾವು ಬೆಂಡೆಕಾಯಲ್ಲಿರೋ ಲೋಳೆನ ಹೋಗಿಸ್ಕೋಬಹುದು.